ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KGL 621 ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇತ್ತೀಚೆಗೆ ರಾಜಸ್ಥಾನದ ಜೋಧ್ಪುರ್ಗೆ ಹೋಗಿದ್ದೆ. ಅಲ್ಲಿ 15ನೇ ಶತಮಾನದಲ್ಲಿ ರಾವ್ ಜೋಧಾರ್ ಅವರು 400 ಅಡಿ ಬೆಟ್ಟದ ಮೇಲೆ 3 ಅಂತಸ್ತಿನ ಅರಮನೆಯನ್ನು ಕಟ್ಟಲು ಪ್ರಾರಂಭ ಮಾಡಿದರು. ಅದನ್ನು ಮಹಾರಾಜ ಜಸ್ವಂತ್ ಸಿಂಗ್ ಅವರು ಪೂರ್ಣಗೊಳಿಸಿದರು. ಹಾಗೂ ಆ ಅರಮನೆಯ ಒಳಗಡೆ 4 ಸುಂದರವಾದ ಮಹಲುಗಳನ್ನು ಕಟ್ಟಿದ್ದಾರೆ. ಒಂದು ಶೀಶ್ ಮಹಲ್, ಒಂದು ಫೂಲ್ ಮಹಲ್, ಇನ್ನೊಂದು ತಖತ್ ಮಹಲ್ ಎಂದು. ಹಾಗೂ ಅವರಿಗೆ 30 ಜನ ರಾಣಿಯರಿಗೂ ಒಂದು ವಿಶೇಷವಾದ ಬೇರೆ ಬೇರೆ ಕೊಠಡಿಗಳನ್ನು ಸಹ ಕಟ್ಟಿರುತ್ತಾರೆ. ಹಾಗೂ ಆ ಅರಮನೆಯ ಸುತ್ತ ಸುಂದರವಾದ ಹೂತೋಟವನ್ನು ಸಹ ಮಾಡಿರುತ್ತಾರೆ. ಆ ಎಲ್ಲವನ್ನು ನಾವು ನೋಡೋಣ ಬನ್ನಿ. ಹಾಗೂ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡ. ರಾಜ ಜಸ್ವಂತ್ ಸಿಂಗ್ ಮೆಹರ್ಗಢ್ ಕೋಟೆಯನ್ನು ಕಟ್ಟಿಸಿದ ಮಹಾರಾಜ ಇವರು. ಜೋಧ್ಪುರನ್ನು ಬ್ಲೂ ಸಿಟಿ ಅಥವಾ ಸನ್ ಸಿಟಿ ಸಹ ಎಂದು ಕರೆಯುತ್ತಾರೆ. ಇದು ನೋಡಿ, ಆ ಕೋಟೆಯ ಹೆಬ್ಬಾಗಿಲು ಇದು. ಒಳ ಪ್ರವೇಶದ ದಾರಿ ಎಷ್ಟು ಎತ್ತರವಾಗಿದೆ. ಆನೆಗಳು ಸಹ ಇದರೊಳಗೆ ಆರಾಮಾಗಿ ಹೋಗುತ್ತಿದ್ದವು. ಇದು ಜೋಹರ್ ಪದ್ಧತಿಯಲ್ಲಿ ಯುದ್ಧದಲ್ಲಿ ಸೋತ ಮಹಾರಾಜರ ಜೊತೆಯಲ್ಲಿ ಅವರ ರಾಣಿಯರು ಸಹ ಅಗ್ನಿ ಪ್ರವೇಶ ಮಾಡುತ್ತಿದ್ದರು. ಕೋಟೆ ಒಳಗಡೆ ಇರುವ ಕ್ಯಾಂಟೀನ್ ಹಾಗೂ ಇದು 30 ರಾಣಿಯರಿಗೆ ನಿರ್ಮಿಸಿದ ಕೊಠಡಿಗಳ ಸುಂದರವಾದ ಕಲಾಕೃತಿಯನ್ನು ಹೊಂದಿರುವ ಕಿಟಕಿಗಳು. 30 ರಾಣಿಯರು ಒಳಗಿಂದ ಆಚೆ ನಡೆಯುವ ಕಾರ್ಯಕ್ರಮವನ್ನು ಸಹ ಅಲ್ಲಿಂದಲೇ ನಡೆಯುತ್ತಿದ್ದರು. ರಾಣಿಯರೊಂದಿಗೆ ಮಹಾರಾಜ ಸಂಗೀತ ಕಾರ್ಯಕ್ರಮ ಪಾಲ್ಗೊಳ್ಳುವ ದೃಶ್ಯ. ಇದು ಫೂಲ್ ಮಹಲ್ ಹಾಗೂ ತಖತ್ ಮಹಲ್ ಹಾಗೂ ಶೀಶ್ ಮಹಲ್ ಇದೆ. ಇದು ರಾಜರ ಉಡುಗೆಗಳು. ಇದು ಮಹಾರಾಜರು ದೇವ ಮಂದಿರ ಪೂಜೆಯನ್ನು ಮಾಡುತ್ತಿದ್ದ ಈ ಮಂದಿರ ಎಷ್ಟು ಸುಂದರವಾಗಿದೆ. ಸುಮಾರು 10 ಕೆಜಿಗಿಂತ ಹೆಚ್ಚು ಚಿನ್ನವನ್ನು ಇದರಲ್ಲಿ ಹೋಗಿಸುತ್ತಾರೆ ಎಂದು ತಿಳಿಸಿರುತ್ತಾರೆ. ರಾಜರ ಪೋಷಾಕಗಳು. ಇದು ಶೀಶ್ ಮಹಲ್.
ಬೆಟ್ಟದ ಮೇಲಿಂದ ಕಾಣುತ್ತಿರುವ ಜೋಧ್ಪುರ್ ನಗರ ಬ್ಲೂ ಸಿಟಿ ಎಂದು ಕರೆಯಲು ಸಾರ್ಥಕವಾಗಿದೆ. ಇದು ಕೋಟೆಯ ಹೊರಗಿನ ದೃಶ್ಯ. ಇಲ್ಲಿ ಊಟ ಮೊದಲು ಇತ್ತು. ಮಹಾರಾಜರ ಮಕ್ಕಳು ದೃಶ್ಯ ನೋಡಿ. ತೊಟ್ಟಿಲುಗಳು ವಿವಿಧ ರೀತಿಯ ಸುಂದರವಾದ ತೊಟ್ಟಿಲುಗಳ ಒಂದು ಸಂಗ್ರಹಾಲಯವನ್ನು ಇಲ್ಲಿ ಮಾಡಿರುತ್ತಾರೆ. ತೊಟ್ಟಿಲಿನ ಸುಂದರವಾದ ನಕಾಶೆಯನ್ನು ನೋಡಿ. ಒಳಗೆ ನಡೆಯುವ ಮನೋರಂಜನಾ ಕಾರ್ಯಕ್ರಮಕ್ಕೆ ಮೇಲೆ ಮಹಾರಾಣಿಯರು ಕುಳಿತುಕೊಂಡು ಮೇಲಿನಿಂದ ವೀಕ್ಷಣೆ ಮಾಡುತ್ತಿದ್ದರು. ಮಹಾರಾಜರು ಕೆಳಗಡೆ ಕುಳಿತುಕೊಳ್ಳುತ್ತಿದ್ದರು. ಕಾರ್ಯಕ್ರಮ ಇತರ ಮನೋರಂಜನಾ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಿದೆ. ಫೂಲ್ ಮಹಲ್ ಇದು ಜಸ್ವಂತ್ ತಾಂಡಾ. ಮಹಾರಾಜ ಜಸ್ವಂತ್ ಸಿಂಗ್ ಅವರ ಪರಿಣಾತ ಅವರ ಮಗನಾದ ಸರ್ದಾರ್ ಸಿಂಗ್ ರವರು ನಿರ್ಮಿಸಿದ ಅಮೃತಶಿಲೆಯ ಸುಂದರವಾದ ಕಟ್ಟಡ. ಇಲ್ಲಿ ಮಹಾರಾಜ ವಂಶಸ್ಥರ ಮರಣ ಹೊಂದಿದರೆ ಇದರ ಸುತ್ತಮುತ್ತಲು ಅವರ ಸಮಾಧಿಗಳನ್ನು ಕಟ್ಟುತ್ತಿದ್ದರು. ಮೆಹರ್ಗರ್ ಕೋಟೆಯ ಸುತ್ತಲೂ ರಾತ್ರಿ ಹೊತ್ತು ವಿದ್ಯುತ್ ದೀಪಗಳ ಅಲಂಕಾರವನ್ನು ಸಹ ಮಾಡುತ್ತಾರೆ. ಇದು ರಾತ್ರಿ ಹೊತ್ತು ನೋಡಲು ತುಂಬ ಸುಂದರವಾಗಿ ಕಾಣುತ್ತದೆ. ಜೋಧ್ಪುರ್ ಒಮ್ಮೆ